ಸ್ವಲ್ಪ ಸುಮ್ಮನೆ ಇದ್ದು ಬಿಡಿ. ಎಂತ ಮಾತಂತ ಆಡ್ತೀರಿ? ಪಿಕ್ಚರ್ ತೆಗಿತಾರ? ಪಿಕ್ಚರ್ ತೆಗೆಯೋದಂದ್ರೆ ಅಷ್ಟು ಸುಲಭನಾ? ಏನು ದುಡ್ಡು ಕಾಸು ಬೇಡ, ಏನು ಸುಲಭ ಬೇಕಂತ ಮಾಡೀರಾ? ಸುಮ್ಮನೆ ಇದ್ಬಿಡಿ. ಅವ ಎಂತ ಹೇಳೇನ, ನೀವು ಎಂತ ಅಲೇಸ್ಕೊಂಡಿರೋ ಹಬ್ಬ ಮಾಡೋದು ಹಂಗೆ ಗಡ್ಗೂಡ್ನ ತಾಟಕ್ಕೆ ಬಂದು ಅಂತಕ್ಕೆ ನಿಮ್ಮ ಹತ್ರ ಮಾತಾಡಕ್ಕೆ ಬರಬೇಕಿತ್ತು. ಅವ್ನು ಸಿಕ್ಕಿದ್ ನಂಗೆ ಇಲ್ಲಿ ಹೇಳಿದ್ದೆ ಮತ್ತೆಲ್ಲ ಹೇಳ್ಬೇಡಿ ಪುಣಾತ್ಮ. ಅದಕ್ಕೆ ಮತ್ತೆ ಹೇಳೋದು, ಇದು ಜೀವ ಒಂದು ಬೆಳೆಸ್ಕೊಂಡಿಯೇ ಬಿಟ್ಟರು ತಲೆ ಬುಲ್ಡಲ್ಲಿ ಅಂಥದ್ದು ಇಲ್ಲ. ದುಡ್ಡು ಇಲ್ಲದೆ ಮತ್ತೆ ನಾವು ಪಿಕ್ಚರ್ ಮಾಡೋಕ್ಕೆ ಹೋತಾನೆ ಅಂತ ಮಾಡಿ ಕಾಂಟ್ರಾಕ್ಟ್ ಮಾಡ್ತಾರಲ್ಲೇ. ಕಾಂಟ್ರಾಕ್ಟ್ ಮಾಡಿದ್ರಲ್ಲಿ ಲಾಭ ಆಗಿರ್ಬೇಕು. ನಿನ್ನ ಮಗನೂ ಸೇರ್ಕೊಂಡಾನೆ, ಹಾಗಾಗಿ ಅವ್ನು ಬಾಯಿ ಬಿಡೋಲ್ಲ. ನಿನ್ನ ಮಗನ ಹತ್ರ ಒಂದು ಸ್ವಲ್ಪ ಕೇಳೋ ನಡನ. ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡಾರೆ ನಮ್ಮ ಮನೇಲಿ. ನಿನ್ನ ಸೊಸೆ ದಿನ ಬೆಳಗಾದ್ರೆ ಪ್ಯಾಟಿಗೆ ಹೋಗ್ತದಲ್ಲಿ ಏನು ಸ್ವಲ್ಪ ಲಾಭ ಮಾಡ್ತದ? ಎಲ್ಲರೂ ಸೇರ್ಕೊಂಡು ಪಿಕ್ಚರ್ ತೆಗಿಯೋಣ ಅಂತ ಹೊರಟಾರೇನ. ನಮ್ಮ ಮನೆಯವ್ರದ್ದು ಪಾಲು ಅದೆಯಪ್ಪ. ಪಾಲಿಲ್ದೆಲ್ಲ ಗುಂಡಪ್ಪನೂ ಸೇರ್ಕೊಂಡಾನೇನು. ಗುಂಡಪ್ಪಗೆ ಸರ್ಗೆ ಅಡಿಕೆ ಗನಗಾಗ್ಯದಂತೆ. ಎಲ್ಲರಿಗೂ ಊರಲ್ಲಿ ಅಡ್ಕಿಲ್ಲ ಅಂದ್ರೆ ಗುಂಡಪ್ಪಗೆ ಭಾಳ ಗನಗಾಗ್ಯದಂತೆ. ಹಾಗಾಗಿ ಎಲ್ಲ ಸೇರ್ಕೊಂಡು ಪಿಕ್ಚರ್ ತೆಗಿತಾರೆ ಅಂತ ಕಾಣ್ತದೆ. ಏನು ಕೇಂಡನೆ ನನ್ನ ಹತ್ರ ಹಿಂದಿಂದೆ ಅದು ಕಥೆಯಂತೆ. ಹಿಂದೆಲ್ಲ ಹೆಂಗೆ ಮಾಡ್ತಿದ್ರಿ ಏನು ಎತ್ತ ಅಂತ ಎಲ್ಲ ಕೇಂಡನೆ. ದಿನಾನು ಬಂದು ಕೇಳ್ಕೊಂಡು ಹೋಗ್ತೀನಿ ಅಂದಾನೆ. ಅಲ್ಲ ಹಂಗಾರೆ ನನ್ನ ಹತ್ರ ಒಂದ್ಸಲ ಹೇಳ್ತಿದ್ನಲ್ಲ, ಇಲ್ಲಿ ಮನೆಗೆ ಬಂದು ಹೇಳ್ತಿದ್ದ. ಹಿಂದಿನ ವಿಚಾರ ಕೇಳಿದ ನಿಮ್ಮ ಹತ್ರ ಕೇಳ, ನನ್ನ ಹತ್ರ ಕೇಳ್ತಿರ್ಲ. ನನ್ನ ಹತ್ರ ಎಂಥದ ಒಂದ್ಸಲ ಹೇಳಪ್ಪ. ಒಳ್ಳೆ ಹಾದಿ ಮೇಲೆ ನಾ ಇನ್ನೊಂದು ದಿವ್ಸ ಬರ್ತೀನಿ ಅಂತ ಹೋದ. ನನ್ನ ಹತ್ರ ಯಾಕೆ ಕೇಳಲ್ಲ ಹಂಗಾರೆ? ನಿನ್ನ ಹತ್ರ ಎಂತ ಕೇಳಲ್ಲ ಅಂದ್ರೆ ಹಿಂಗ್ಸ್ರ ಬಾಯಲ್ಲಿ ನಿಲ್ಬೇಕಲ್ಲ ಮಾತು. ಯಾರಿಗಾರು ಹಿಂಗೆಲ್ಲ ಹೇಳ್ತೀಯ ಅಂತ ಕೇಳಲ್ಲ ಅಷ್ಟೇ. ಯಾರಿಗೂ ಹೇಳ್ಬೇಡಿ ಅಂದಿದ್ದ ನನ್ನ ಹತ್ರ. ನಮ್ಮ ಹತ್ರ ಎಂತ ಒಂದಾದ್ರೂ ನಿನ್ನ ಹತ್ರ ಬಂದು ಹೇಳೋದಲ್ಲ, ಹಂಗಾಗಿ ಹೇಳಿದ್ದು. ನಿನ್ನ ಹತ್ರ ಆಗಿದ್ದು ಕೇಳಿದ್ದು. ಮತ್ತೆ ಯಾರ ಹತ್ರನೂ ನಾ ಬಾಯ್ ಬಿಡೋಕ್ಕೆ ಹೋಗಲ್ಲಪ್ಪ. ನೀ ಮತ್ತೆ ಹೇಳ್ಗಿಳಿಯ ಸೂಕ್ಷ್ಮದಲ್ಲಿ ಕೇಳೋ ನಡನ ನಿನ್ನ ಮಗನ ಹತ್ರ. ಕಾಂಟ್ರಾಕ್ಟ್ ನಿನ್ನ ಲಾಭ ಇಲ್ಲ, ಎಂತ ಮಾಡ್ತಿದ್ದೀರಿ ಏನು ಎತ್ತ ಅಂತ ನಿನ್ನ ಸೊಸೆ ಹತ್ರನೂ ಕೇಳು. ಲಾಭ ಬಂದಿದ್ದು ಪೂರ್ತಿ ಅದರ ಮುನ್ಸಿಗೆ ಬಂದಂಗೆ ಮಾಡ್ತಾ ಹೋಗೋದ. ನೀನು ಮನೇಲಿ ಕೆಲಸ ಮಾಡ್ಕೊಡ್ತೀಯಲ್ಲ ಅದನ್ನು ಯಾರಿಗೆ ಕೊಡೋದ? ಕೇಳ ನೀನು, ಬಿಡ್ಬೇಡ ಹೇಳ್ತೀನಿ. ಬನಿಲ್ ಹುಡುಗ ಇಲ್ಲಿ ಬಂದು ನನ್ನ ಹತ್ರ ಹೇಳಾರು ಹೇಳದ್ ನಾನು. ಪಾಪ ನನ್ನ ಹತ್ರ ಕೇಂದ್ರಾತಿತ್ತೇನು ಇಷ್ಟೆಲ್ಲ ಹೇಳಿದ್ಮೇಲೆ ಹೌದಿರ್ಬೋದು. ಪಾಪಣ್ಣ ಒಳಗಿದ್ದೀಯನಲ್ಲೇ? ಹ್ಞೂ ಇಲ್ಲೇ ಇದ್ದೀನಿ ಅಮ್ಮ. ಬಂದೆ ಎಂತ ಪುಣಾತ್ಮ ಅದು ಎಂತ ತಿಂತಿದ್ದೀಯ? ಗನ ನುಂಗಿನ್ ಮಾತಾಡು. ತರಗಟ್ಲು ಹೋಗೈತೆ ಕಡೆಗೆ ಕೊಡು ತಿನ್ಕೊಂಡೆ ಹೆರ್ಗ್ ಬಾ. ಒಂಚೂರು ಎಂತದ ಮಾತಾಡೋಣ ಅಂತ ಬಾ ನೋಡೋಣಿಲ್ಲಿ. ನಿಮಗೊಂದು ಮನೆಯಲ್ಲಿ ಹಿರಿದಾಗಿದ್ದರ ಹತ್ರ ಯಾವ ಒಂದು ವಿಚಾರ ಹೇಳ್ಬೇಕು ಬಿಡ್ಬೇಕು ಅನ್ನೋದಿಲ್ಲ. ನಿಮ್ದು ಆಡಳಿತ ಆಗಿ ಹೋತಲ್ಲ ಪೂರ್ತಿ. ನಾನು ಜನ ಅನ್ನೋದೇ ಸುಮ್ಮನೆ ಆಗಿ ಹೋದ್ನಲ್ಲ ಈ ಮನೇಲಿ. ಸಾಕು ಮರದಿ ಸಾಕು ತಾಯಿಯಲ್ಲಿ ತೆಗ್ದಿಡು. ನಾ ಎಂತ ಅಮ್ಮ ಭಾಳ ಸೀರಿಯಸ್ ಆಗಿ ಅಂತದ್ದು ಮಾತಾಡ್ತಾ ಇದ್ದೆ. ಕೇಳ್ಕಿ ಬರ್ತೀನಿ, ಸಾಕು ಅಂತೀನಿ. ಕಾಪಿ ಈಗ ಬೇಡ, ಆಮೇಲೆ ಬಂದು ಕುಡಿತೀನಿ. ಎಂತ ಅಮ್ಮ ಎಂತ ಹೇಳ್ತಿದ್ದಲ್ಲ? ಒಂದು ಕೆಲಸ ಮಾಡೋಕ್ಕೂ ಹೇಳಲ್ಲ ಕೇಳಲ್ಲ ಅಂತಿದ್ದಲ್ಲ. ಎಂತ ಮಾಡಿನೇ ನಾನು? ನಿಂಗೆ ಹೇಳಿದೆ ಎಂತ ಮಾಡಿನಿ ನೋಡೋಣ ಹೇಳ. ಯಾವೊಂದು ಕೆಲಸ ಮಾಡೋದಾರು ಒಂದು ಪಕ್ಷ ಅಪ್ಪಗೆ ಹೇಳ್ದೆ ಇದ್ರು ನಿಂಗೆ ಹೇಳೇ ಮಾಡ್ತೀನಿ. ಮತ್ತೆ ಹಿಂಗೆ ಮಾತಾಡ್ತೀವಿ ಮರತಿ. ಮನಸ್ಸಿಗೆಲ್ಲ ಒಂಥರ ಬೇಜಾರಾಗ್ತದೆ. ಎಷ್ಟು ಮಾಡಿದ್ರು ಅಷ್ಟೇ ಅಂತ ಕಾಣ್ತದೆ. ಎಂತ ಮಾಡೀನಿ ನಾನೀಗ? ಅಲ್ಲ ನೀನಲ್ಲ ಅನಿಲ್ ಹುಡುಗ ಎಂಥದ ಪಿಕ್ಚರ್ ತೆಗಿಯೋಕ್ಕೆ ಹೋಗ್ತಾ ಇದ್ದಾನಂತಲ್ಲ, ಪಿಕ್ಚರ್ ತೆಗಿತಾನಂತಲ್ಲ. ಒಬ್ಬನಿಗೆ ಎಲ್ಲಾಗ್ತದೆ. ನೀನು ಸೇರ್ಕೊಂಡಿಯ ಅಂತ ಗುಮಾನಿ ಮತ್ತೆ ಹೇಳ್ದೇನಲ್ಲ. ನೀ ಸೇರ್ಕೊಂಡೆ, ನಿನ್ನ ಹೆಂಡತಿ ಸೇರ್ಕೊಂಡೆ, ಅವನಿಗೊಬ್ಬನಿಗೆ ಪಿಕ್ಚರ್ ತೆಗಿಯೋಕೆ ಆಗ್ಬಿಡ್ತದ. ಈಗ ಅದಕ್ಕೇನು ದುಡ್ಡು ಕಾಸು ಸ್ವಲ್ಪ ಬೇಕಾ? ಒಂದೇ ಒಂದಿನ ಟಿ ವಿಲೆಲ್ಲ ನೋಡ್ದಂಗೆ ಆತಿತ್ತು. ಪಿಕ್ಚರೆಲ್ಲ ಮಾಡಿ ದೊಡ್ಡ ಸಾಹುಕಾರರೆಲ್ಲ ಬೇಕಂಬಷ್ಟು ದುಡ್ಡು ಕಳ್ಕೊಂಡು ಬೀದಿಗೆ ಬಂದಾರಂತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಕಷ್ಟಪಟ್ಟು ದುಡ್ಡು ಎಲ್ಲ ತಗೊಂಡಾಗೆ ಸುಮ್ಮನೆ ಇದು ಮಾಡಬೇಡಿ. ನೀನು ಹೆಂಡತಿಗಾರು ಹೇಳು ಸ್ವಲ್ಪ. ಏನು ಸ್ವಲ್ಪ ದುಡ್ಡು ಬೇಕಣ್ಣ? ಉಳಿದ ದುಡ್ಡೆಲ್ಲ ಎಲ್ಲಿ ಎಂತ ಮಾಡ್ತಿದ್ದೀರಿ? ಮತ್ತೆ ಇನ್ನೊಂದ್ಸತಿ ಆ ಬ್ಯಾಂಕಲ್ಲಿ ಈ ಬ್ಯಾಂಕಲ್ಲಿ ಅಂತ ಲೋನ್ ಮಾಡಿ ಮನೆ ಬಾಗಿಲಿಗೆ ಜನ ಬಂದ್ರೆ ಮಾತ್ರ ನಾನು ಇನ್ನು ಸುಮ್ಮನೆ ಬಿಡಲ್ಲ ನೋಡಿ ಹೇಳಿನಿ. ಅಲ್ಲ ಅಮ್ಮ, ಸ್ವಲ್ಪ ತಡಿ ಮಾರತಿ, ನಂಗೆ ಒಂಚೂರು ಮಾತಾಡಕ್ಕೆ ಬಿಡು. ಎಂತ ಪಿಕ್ಚರ್ ತೆಗಿಯದೆ?
ಸಣ್ಣ ಮಕ್ಕಳು ಮಾತಾಡ್ದಂಗೆ ಮಾತಾಡ್ತೀಯಲ್ಲ. ಪಿಕ್ಚರ್ ತೆಗೆಯೋದಂದ್ರೆ ಏನು? ಯಾರಿಗೆ ಕೊನ್ಸು ಮನ್ಸಲ್ಲೂ ಯಾರಿಗಾರು ಎಣ್ಸಕ್ಕಾಗ್ತದ? ನಾವೆಲ್ಲ ಪಿಕ್ಚರ್ ತೆಗಿಯೋರು. ಅವನಿಲ್ನೇ ಆಗಲಿ, ಎಂಥ ಪಿಕ್ಚರ್ ತೆಗಿತಾನೆ? ಅದು ಹಿಂದೆ ಮುಂದೆ ಎಂಥದ್ದು ಗೊತ್ತಿಲ್ಲ. ನಿಂಗೆ ಯಾರು ಎಂತ ಹೇಳಿದ್ರೆ ಅದನ್ನು ಹೇಳೀಗ ಹೇಳೆ. ಅದರಲ್ಲೊಂದು ಎಂತ ನಾನು ಹೇಳಿದ್ದು ಅಂತ ಹೇಳ. ಏನು ಹೆದರಿಕೆ ಅಂದ? ಅನಿಲ್ ಹುಡುಗ ಹೇಳನೆ ಕಾಂಟ್ರಾಕ್ಟಿನ ಇದರಲ್ಲೂ ಭಾಳ ಲಾಭ ಬಂದದೆ, ಪಿಕ್ಚರ್ ತೆಗಿತೀವಿ ಅಂಥೇಳಿ. ಅವನಿಗೆ ಲಾಭ ಆಗಿದ್ದು ನಮ್ಮನಿಗೆ ಲಾಭ ಆಗದೆ ಅದೆಯಾ? ನಮ್ಮನೇಲಿ ಅಲ್ಲಿ ಸೇರ್ಕೊಂಡೇ ಬಿಡ್ತಾರ? ಹಂಗೆ ನನ್ನ ಹತ್ರ ಸುಳ್ಳು ಪಳ್ಳು ಎಲ್ಲ ಹೇಳಲ್ಲ. ಉದ್ದೇಶ ಬಂದು ನನ್ನ ಹತ್ರ ಕತೆ ಕೇಳ್ಕೊಂಡು ಹೋಗೇನೆ. ಓಹೋ, ಕತೆ ಹಿಂಗೇನಾಗಿದೆ ಅಲ್ಲ ಅಮ್ಮ. ನಿಂಗೂ ಹಂಗಾರೆ ಬುದ್ಧಿ ಇರಬಾರ್ದಾನೆ. ಆ ಹುಡುಗ ಹೊಯ್ಲು ಹೊರಗೆದು ನಿಂಗೆ ಗೊತ್ತಿಲ್ಲ. ಬೆಳಿಗ್ಗೆ ಅಲ್ಲಿ ಎಂಥದೋ ಹೋದಂಗೆ ಆತಿತ್ತು. ಇಬ್ಬರು ಒಟ್ಟಿಗೆ ತೋಟದಿಂದ ಬಂದರು. ಅವಾಗಲೇ ಅಂದ್ಕೊಂಡೆ ಏನೋ ಕಿಸಮ್ ಕುಳಿ ಮಾಡ್ತಾನೆ ಇವ ಅಂತ. ಅವನು ಎಂತ ಹೇಳೇನೋ, ಇವ್ರು ಎಂತ ಅಲೈಸ್ಕೊಂಡಾರ. ಅಲ್ಲ, ಯಾವ ತಮಾಸ್ಕಿಗೆ ಹೇಳಿದ್ರು ಹೇಳಿದ್ನೆ ಪಿಕ್ಚರ್ ತೆಗಿತೀನಿ ನಾನು ಅಂತ. ಇವ್ರ ಹತ್ರ ಎಂತ ಹಿಂದೆ ಹೆಂಗೆ ಅಲ್ಲಿ ಮಾಡಿದರೆ ಇಲ್ಲಿ ಏನು ಮಾಡಿದ್ರಿ ಅಂಥೇಳೆಲ್ಲ ಕೇಳೋದು ಜಾಸ್ತಿ ಅಲ್ಲ. ಅವ ಹಂಗೆ ಏನೋ ಕೇಳೇನೆ. ಇವ್ರು ಅದನ್ನೇ ಸತ್ಯ ಅಂದ್ಕೊಂಡಾರೆ. ನೀನು ಹೋಗಿ ಹೋಗಿ ನಂಬ್ತೀಯಲ್ಲ. ನಿಂಗೆ ಎಂತ ಆಗ್ಯದಮ್ಮ? ಅದಕ್ಕೆ ಸುಮ್ಮನಿರತ್ಲ. ಪಿಕ್ಚರ್ ತೆಗಿಯೋದಂತೆ ಕೋಟಿಗಟ್ಟಲೆ ದುಡ್ಡು ಎಲ್ಲದಿಯೇ? ಯಾರ ಹತ್ರ ಅದೇ? ಯಾವ ಬ್ಯಾಂಕಲ್ಲಿ ಕೊಡ್ತಾರೆ ನನಗೆ? ಭಾರತೆ ಎಂತ ಅಂತೆ? ಬ್ಯಾಂಕಲ್ಲಿ ಸಾಲ ಕೊಡ್ತಾರೆ ಅಂತ ಅದಾನೆ? ಅಲ್ಲ, ಸುಳ್ಳು. ನೀನು ಮಾತ್ರ ನಂಬಿಕೆ ಬೇಡ ನೋಡು, ಹೇಳಿನಿ. ಬ್ಯಾಂಕಲ್ಲಿ ಸಾಲು ಅಲ್ಲ, ಎಂಥದ್ದು ಅಲ್ಲ. ಎಲ್ಲ ಮಾಡಿ ಇಟ್ಕೊಂಡು ಪುಡುಗಂಟು. ಏನು ನೀನು ಅದರಲ್ಲೊಂದು ಬಿಸತ್ತೆ ಅಂತ? ಓ, ಮತ್ತೆ ಸುಳ್ಗಿಲ್ ಹೇಳಿಯ ಪಾಪಣ್ಣ ನೋಡಿ, ಹೇಳಿನೇ. ಈ ಗುಂಡಪ್ಪಣ್ಣ ಸೇರ್ಕೊಂಡಾರೆ ಅಂತೇಳೆಲ್ಲ ನಿನ್ನ ಅಪ್ಪ ಹೇಳ್ತಾ ಇದಾರಲ್ಲ. ಆ ಹುಡುಗ ಎಂಥದ ಕತೆ ಕೇಳ್ಕೊಂಡು ಹೋಗ್ನ ಅಂತ ಇವ್ರ ಹತ್ರ ದಿನ ಬಂದು ಕೇಳ್ಕೊಂಡು ಹೋಗ್ತೀನಿ, ಇಷ್ಟಿಷ್ಟೇ ಕತೆ ಹೇಳಿ ಅನ್ನನಂತೆ. ಅಂತ ಕೇಳ್ತಾ ನನಗೆ. ಮತ್ತೆ ಅದನ್ನೇ ಹೇಳ್ತೀಯಲ್ಲ ಅಮ್ಮ. ಅವನು ತಮಾಷೆ ಮಾಡೋದು ಇವತ್ತು ನೋಡೋದ ನೀನು? ಯಾವಾಗಲೂ ಇವ್ರ ಹತ್ರ ಹಾಗೆ ಹರಿತಿರೋದ. ಹೋಗಿ ಹೋಗಿ ಅವನ ಮಾತು ಕಟ್ಕೊಂಡು ಅವನಿಗೆ ಇವತ್ತು ಸಾಯಂಕಾಲ ಸಿಗ್ತೀನಿ. ಅವನು ತಪ್ಪರಕ್ಕೆ ಕೊಟ್ಟೆ ಕೇಳಿದ್ರು ಕೇಳಿದೆ. ಈ ಥರ ಮಾಡ್ತಾನೆ. ಇಲ್ಲಿ ಹೇಳಿದಕ್ಕೆ ಆತೋ ಮಾರತಿ. ಈಗ ಅಲ್ಲಿ ಸಂಜೀವಣ್ಣನ ಹೋಟ್ಲಿಗೆ ಹೋದ್ರು ಅಲ್ಲೂ ಕೂತ್ಕೊಂಡು ಹೇಳ್ತಾರೆ ಕಾಂಟ್ರಾಕ್ಟಲ್ಲಿ ಲಾಭ ಆಗಿದೆ, ಇವರೆಲ್ಲ ಪಿಕ್ಚರ್ ತೆಗಿತಾ ಇದ್ದಾರೆ ಅಂತ. ಪ್ರೇಮನ್ ಕಿವಿಗೆ ಇಷ್ಟೇ ಬಿದ್ದರೂ ಸಾಕು, ಪೂರ್ತಿ ನನ್ನ ಮನೆ ದುಡ್ಡೇ ದೋಚ್ಕೊಂಡು ಹೋದ್ರು ಅಂತದೆ. ಯಪ್ಪ ದೇವ್ರೆ, ಇದು ಎಲ್ಲಿಂದ ಎಲ್ಲಿಗೆ ಹೋಗಿ ಮುಟ್ಕಿತದೆ ಏನೋ ಮಾರತಿ. ಅಯ್ಯ ಅಂತದ ಮರ, ಒಂದು ಗಳಿಗೆ ನಿನ್ನ ಅಪ್ಪ ಹೇಳಿದಕ್ಕೆ ನಾನು ನಂಬೇ ಬಿಟ್ಟೆ. ಒಂದು ಹೇಳಿ ಮಾಡಿದೆ, ಹಿಂಗೆಲ್ಲ ಹೆಂಗಾಗ್ತದೆ, ಏನು ಸ್ವಲ್ಪ ದುಡ್ಡು ಬೇಕನೋ ಅಂತ. ಏನಪ್ಪ ಎಲ್ಲ ಸಾರ್ಗನು ಸೇರ್ಕಿದ್ದಾರೆ, ಗುಂಡಪ್ಪಣ್ಣು ಸೇರ್ಕಿದ್ದಾರೆ, ಇವನು ಸೇರ್ಕೊಂಡು ಎಲ್ಲ ಒಟ್ಟರೆ ಸೇರಿ ಮಾಡ್ತಾ ಇದ್ದಾರೆ ಅಂದ್ರಲ್ಲ. ಹಂಗಾಗಿ ನಂಬಿದೆ. ನಾನು ಹೇಳ್ತೀನಿ, ನಿನ್ನ ಅಪ್ಪ ಹೇಳ್ತೀನಿ ತಡಿ, ಸುಮ್ಮನೆ ಹೋಗೀಗ. ಅವರು ಅಕಸ್ಮಾತ್ ಅವ್ರು ಅಂತಾರೆ ಹೇಳಿದ್ರು ನೀನೇನು ಹೇಳೋಕೋಬೇಡ. ಸುಮ್ಮನೆ ನಿನ್ನ ಕೆಲಸ ಏನದಿ ಅಷ್ಟು ನೋಡ್ಕೊಂಡಿರೋ. ನಾನಿಲ್ಲಿ ನಿಲ್ಲೋದೇ ಇಲ್ಲ, ಸುಮ್ಮನೆ ಒಳಗೆ ಹೋಗ್ತೀನಿ. ನೀ ಅದು ಏನು ಹೇಳ್ತೀಯೋ ಗೊತ್ತಿಲ್ಲ ಅಮ್ಮ. ಇನ್ನೊಂದು ಕಡೆ ಹೋಗಿ ಎಲ್ಲೂ ಇವ್ರು ಈ ಥರ ಹೇಳಬಾರ್ದು. ಅಷ್ಟೊಂದು ಮಾಡು ಸಾಕು. ನಿಲ್ಲಿಗೆ ಗೊತ್ತಾದರೆ ಅವನಿಗೂ ಬೇಜಾರಾಗ್ತದೆ ನೋಡು ಬೇಕಾರೆ. ಅವನಿಗೆ ಬೇಜಾರಾಗಲಿ, ಬೇಜಾರಾಗಬೇಕು ಅವನಿಗೆ. ಸಿಕ್ಕಿದ್ದು ಕೆಂಪು ಮಂಡೆ ಕಿಪ್ಪಳಿಸಿರ್ತಿದ್ದೆ. ಅಲ್ಲ ಏನ ನಾ ಹೇಳ್ದೆ, ನೀವೊಂದು ಮಾತಾಡ್ತೀರಿ ಮಾತ್ರ. ಆ ಹುಡುಗ ನಿಮ್ಮ ಹತ್ರ ತಮಾಷೆಗೆ ಮಾಡಿದ್ದಂತ್ರಿ. ಹಂಗೆ ಪಿಕ್ಚರ್ ತೆಗಿಯ ಕೋಟಿಗಟ್ಟಲೆ ದುಡ್ಡು ಬೇಕಂತೆ. ನಮ್ಮ ಹತ್ರ ಎಲ್ಲ ಎಲ್ಲದೆ ಪಿಕ್ಚರ್ ಗಿಚ್ಚರ್ ಏನೂ ಅಲ್ಲ, ಅವ ಹೊಯ್ಲ್ ಹರಿದಿದ್ದು ಅಂತಾನೆ. ಹೇಳ್ದಾರ ಮಾತು ಕೇಂದಾನ. ನಂಗೆ ಗೊತ್ತಿತ್ತು, ಒಂದೇ ಕ್ಷಣಕ್ಕೆ ಮುಳ್ಳು ಮಾಡಿಬಿಟ್ನಲ್ಲ. ಅವ್ನು ಹೇಳ್ದ, ನೀ ನಂಬದೆ. ಏನಾರು ಸತ್ಕ, ನಂಗೇನು ನಂಬ್ದಿದ್ದು ಬಿಟ್ಕ. ಮನೆ ಪೂರ್ತಿ ಹೋತದ ಗೊತ್ತಾಗ್ತದೆ ಅವಾಗ. ಇಲ್ಲ ಇಲ್ಲ ಪುಣಾತ್ಮ, ಹಂಗೇನೋ ಇಲ್ಲಂತೆ. ನೀವು ಇಲ್ಲಿ ಹೇಳಿದ್ದು ಬೇರೆ